ಎಮೋಷನ್ ಅಂತಂದ್ರೆ ಭಾವನೆಗಳು. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅಲ್ಲಿ ಪ್ರೂವ್ ಆಗಿದೆ, ಮನುಷ್ಯನಿಗೆ ಆಗಿರುವ ಕಾಯಿಲೆಗಳಿಗೆ ಮೂಲ ಕಾರಣ 75% ಮನಸ್ಸಿಂದ ಬರುತ್ತೆ. ಉಳಿದಿದ್ದು 25% ಇನ್ಫೆಕ್ಷನ್ ಅಲ್ಲದೇನೆ ಬರುವ ಕಾಯಿಲೆಗಳಿಗೆ ಮೂಲ ಯಾವುದು ಅಂದ್ರೆ ಮನಸ್ಸು. ಸೊ ಮನಸ್ಸಲ್ಲಿ ಏನು ತುಂಬಿದೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳು ಎಲ್ಲ ಮನುಷ್ಯರಿಗೂ ಬೇಕಿದು. ಕಾಮ ಅಂದ್ರೆ ದುರಾಸೆ, ಕ್ರೋಧ ಅಂದ್ರೆ ಅತಿ ಕೋಪ, ಕಾಮ ಕ್ರೋಧ ಲೋಭ ಅಂದ್ರೆ ಕಂಜೂಸ್ತರ, ಮೋಹ ಅಂದ್ರೆ ಅತಿ ಅಟ್ಯಾಚ್ಮೆಂಟು, ಕಾಮ ಕ್ರೋಧ ಲೋಭ ಮೋಹ ಮದ ಅಂದ್ರೆ ಅಹಂಕಾರ, ಮಾತ್ಸರ್ಯ ಅಂದ್ರೆ ಹೊಟ್ಟೆಗಿಚ್ಚು. ಇವುಗಳು ಎಲ್ಲಾನು ನಕಾರಾತ್ಮಕ ವಿಚಾರವಾಗಿ ಇದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಮನುಷ್ಯನಿಗೆ ಇವುಗಳೆಲ್ಲ ಬೇಕು. ಇವುಗಳು ಯಾವಾಗ ಹೆಚ್ಚಾಗತ್ತೆ, ಆಟೋಮೆಟಿಕ್ ಆಗಿ ಮಾನಸಿಕ ದೈಹಿಕ ಒತ್ತಡಗಳು ಬಂದು ರೋಗ ಬಂದ್ಬಿಡುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಮನಸ್ಸು ಮತ್ತೆ ಗ್ರಂಥಿ ಎರಡು ಜೊತೆ ಸೇರಿದೆ, ಗ್ರಂಥಿ ಮತ್ತೆ ಚಕ್ರಗಳು ಜೊತೆ ಸೇರಿದೆ, ಚಕ್ರಗಳು ಹೊರ ಪ್ರಪಂಚ ಜೊತೆ ಸೇರಿದೆ. ಸೊ ಹೊರ ಪ್ರಪಂಚದಿಂದ ಬರುವ ಸಿಗ್ನಲ್ಗಳು, ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಕಾರ್ ತಗೊಂಡ್ರು, ಒಂದು ಹೆಗ್ಗಸು 1.5 ಲಕ್ಷದಲ್ಲಿ ಒಂದು ಸೀರೆ ತಗೊಂಡ್ರು, ಏನೋ ಒಂದು ನಮಗೆ ತಡೆಯಕ್ಕಾಗೋದಿಲ್ಲ, ಹೊಟ್ಟೆಗೆ ಹೆಚ್ಚು ಬರುತ್ತೆ. ಅಥವಾ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಒಂದು ಪಾನಿಪುರಿ ಅಂಗಡಿ, ಒಂದು ಬೋಂಡಾ ಬಜ್ಜಿ ಅಂಗಡಿ, ಯಾವುದೋ ನಿಮಗೆ ಇಷ್ಟವಾದ ಹೋಟೆಲ್ಲು ಬಂದಾಗ ನಿಮಗೆ ಆಸೆ ಉಕ್ಕತ್ತೆ. ಹೊರ ಪ್ರಪಂಚ ಅಲ್ಲಿಂದ ಸಿಗ್ನಲ್ ಬಂದು ನಿಮ್ಮನ್ನ ಅದರ ಜೊತೆ ಸ್ಪರ್ಧಿಸಂಗೆ ಮಾಡುತ್ತೆ. ಇವುಗಳಿಂದ ರೋಗ ನುಡಿಗಳು ಬರುತ್ತೆ. ಇವುಗಳನ್ನು ಹೇಗೆ ಈ ಸಿಂಬಲ್ಗಳನ್ನು ಉಪಯೋಗಿಸಿ ಸರಿಪಡಿಸೋದು ಅಂತನ್ನೋ ವಿಧಾನ.